ಫಸ್ಟಿಂದನೂ ಅಷ್ಟೇ ಅವ್ರು ಆ್ಯಕ್ಟು ಅಂದರೆ ತುಂಬ ಇಷ್ಟ. ಅವರು ಆ್ಯಕ್ಟಿಂಗ್ ಮಾಡೋದು, ಫಿಲಮ್ಗಳು ನೋಡೋದು, ಪ್ರತಿಯೊಂದು ಅವ್ರಿಗೆ ಜಾಸ್ತಿ ಇತ್ತದು. ಅವ್ರು ಆ್ಯಕ್ಟ್ ಮಾಡೋದು ಈಗಲೂ ಅಷ್ಟೇ. ಅವರು ಹುಷಾರು ತಪ್ಪಿದ ಮೇಲೂ ಮಾಡಬೇಕು ಅನ್ನೋದೇ ಇತ್ತು. ಅಂದರೆ ತೀರಾ ಹುಷಾರು ತಪ್ಪಿಟ್ರೆಲ್ಲ ಮಾಡೋಕ್ಕಾಗಲಿಲ್ಲ. ಅವರು ಸ್ವಲ್ಪ ಬಿದ್ದುಬಿಟ್ಟು ಸ್ವಲ್ಪ ಮೂಳೆ ಏಟಾಗ್ಬಿಟ್ಟು ಈಗ ಸ್ವಲ್ಪ ಊಟ ತೊಂದರೆಯಲ್ಲಿ ಊಟ ಎಲ್ಲೂ ಮಾಡಲಿಲ್ಲ. ಅದರಿಂದ ಈಗ ಒಂದು ತಿಂಗಳಾಯ್ತು ಸರ್. ತಿಂಗಳಿಂದ ಆಸ್ಪತ್ರೆಯಲ್ಲಿದ್ದರು. ಒಂದು 15 ದಿವಸ ಇದ್ದರು. ಆಮೇಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಬಂದ್ವಿ. ಈಗ ನಾರ್ಮಲಾಗಿದ್ದರು. ಇವಾಗ ಸ್ವಲ್ಪ ಒಂದು 4-5 ದಿವಸದಿಂದ ಊಟ ತಿಂಡಿ ಸ್ವಲ್ಪ ಕಂಟ್ರೋಲ್ ಮಾಡಲಿಲ್ಲ. ಸ್ವಲ್ಪ ಇದಾಗ್ಬಿಟ್ಟು ಆಮೇಲೆ ಹಾರ್ಟ್ ಪೇಷಂಟ್ ಇತ್ತಲ್ಲ ಅವ್ರಿಗೆ ಮೊದಲೇ ಸ್ವಲ್ಪ ಲೋ ಇತ್ತು ಅದು ಹಾರ್ಟ್. ಅದರಿಂದ ಹಾಂ ಸುಮಾರು ಒಂದು 8-10 ಸಿನಿಮಾ ಮಾಡಿದ್ದಾರೆ ಸರ್ ಅವರು. ತರ್ಲೆ ವಿಲೇಜು, ಆಮೇಲೆ ಕಮಾರುಟು ಚೆಕ್ ಪೋಸ್ಟು, ಜಾನಿ ಮೇರ ನಾಮ ಅದೊಂದು, ಹಳ್ಳಿ ಪಂಚಾಯಿತಿ, ಸುಮಾರು ಒಂದು 7-8 ಮೂವಿ ಮಾಡು. ಚೆನ್ನಾಗಿರ್ತಿದ್ರು ಸರ್. ಫುಲ್ ಆ್ಯಕ್ಟಿವ್ ಆಗೇ ಇದ್ರು ಅವರು. ಬೀಳೋ ತನಕನೂ ಆ್ಯಕ್ಟಿವ್ ಚೆನ್ನಾಗೇ ಇದ್ರು. ಅದು ಬಿದ್ದ ಮೇಲೆ ಸ್ವಲ್ಪ ಹಿಂಗೆ ವೀಕ್ ಆಗಿರೋದು. ಅದಕ್ಕೂ ಮುಂಚೆ ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಸಿನಿಮಾ ಪಾದಾರ್ಪಣೆಗೆ ಮುಂಚೆ ಯಾವ ರೀತಿ ಇದ್ರು, ಎಷ್ಟು ಜನ, ಆಮೇಲೆ ಬಹಳಷ್ಟು ಜನ ಗುರುತು ಮಾಡ್ತಿದ್ರು ಇಲ್ಲಿ ಗಡಪ ಸರ್ಕಲ್. ಗಡಪ ಅಂತ ಅವಾಗಿನಿಂದ ಹೋಟ್ಲು ಇಟ್ಕೊಂಡಿದ್ರಲ್ವ ಸರ್. ಅವಾಗ್ಲಿಂದನೂ ಸರ್ಕಲಲ್ಲಿ ಎಲ್ಲ ಹೋಗೋದು ಬರೋದೆಲ್ಲ ಮಾಡ್ತಿದ್ರಲ್ಲ. ಹೋಟ್ಲೋದ್ರಿಂದ ಸ್ವಲ್ಪ ಪರಿಚಯ ಇತ್ತು ಎಲ್ಲ. ಸಿನಿಮಾ ಬರೋಕ್ಕೆ ಮುಂಚೆ ಹೋಟ್ಲು ಇತ್ತು. ಹೋಟ್ಲು ಮಾಡ್ತಾಯಿದ್ರು ಅವರು. ಇಲ್ಲೊಂದು ಗುಡಿಸ್ಲಿತ್ತು. ಆ ಗುಡಿಸಲಲ್ಲಿ ಹೋಟ್ಲು ಮಾಡ್ತಾಯಿದ್ರು ಕಂಪಲ್ಸರಿ. ಅವ್ರು ಸುಮಾರು ಒಂದು 30-35 ವರ್ಷದಿಂದನೂ ಹೋಟ್ಲು ಮಾಡ್ತಾಯಿದ್ರು ಸರ್. ಅದರಿಂದ ಪರಿಚಯ ಆಯಿತು ಜನಕ್ಕೆ. ಏನು ಸಮಯ ಗಡಪನ ಸರ್ಕಲ್ ಅಂತಲೇ ಇದು ಮೂವಿಗೆ ಬರೋಕ್ಕಿಂತ ಮುಂಚೆನೇ ಗಡಪನ ಸರ್ಕಲ್ ಅಂತಲೇ ಮಾತಾಡ್ತಾಯಿದ್ರು. ಹೋಟ್ಲಿಂದನೇ ಆಗಿತ್ತದು. ಅದೇ ಹೆಸರಿಟ್ಟಿದ್ದು ಗಡಪ ಅಂತ. ತುಂಬ ಸರ್. ಅವರು ಫಿಲಮ್ ಮೂವಿ ತೆಗೆದು ಮನೇಲಿದ್ರು ಕೂಡ ಒಂದು ದಿವಸಕ್ಕೆ ಇಲ್ಲ ಅಂದರೂ 500-600 ಸೀಟು ಹುಡುಕ ಬಂದು ಮಾತಾಡ್ಸೋರು ಮನೆಗೆ. ಅಷ್ಟು ಇತ್ತು ಅವ್ರಿಗೆ. ಈಗಲೂ ಅಷ್ಟೇ ಮಲಗಿದ್ರು ಬಿಟ್ಟಿರಲಿಲ್ಲ ಅವರು. ನಾವು ಹುಷಾರಿಲ್ಲ ಅಂದರೂ ಬಿಡ್ತಾ ಇರಲಿಲ್ಲ. ಅಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ರು ನಮ್ಮ ಅಪ್ಪನಿಗೆ. ದಿನಕ್ಕೆ ಒಂದಿಲ್ಲ ಅಂದರೂ 500-600 ಸೀಟು ಬೆಂಗಳೂರು, ಮೈಸೂರು, ಬೇರೆ ಸುಮಾರು ಕಡೆಯಿಂದ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು ಸರ್. ಮನೆ ಹತ್ರನೇ ಬಂದು ಮಾಡ್ತಾಯಿದ್ರು. ಸೆಲ್ಫಿ ಸುಮಾರು ಒಂದು ದಿವಸಕ್ಕೆ 500-600 ಸೀಟೇ ಬಂದು ಮಾತಾಡ್ಸೋರು ಅವ್ರನ್ನ. ಇಲ್ಲಿ ರೋಡಲ್ಲಿ ಹೋಗೋರು ಬೆಂಗಳೂರು, ಆ ಕಡೆ ಹಾಸನ, ಆ ಕಡೆ ಈ ಕಡೆ ಬರೋರೆಲ್ಲರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ಲಿಲ್ಲ ಸರ್ ಅವ್ರನ್ನ. ಈಗಲೂ ಸುಧಾ ಬಿದ್ದಿದ್ರು ಅವ್ರು ಬಂದು ಒಳಗಡೆ ಬಂದು ಮಾತಾಡ್ಸ್ಕೊಂಡೋಗಿದ್ದಾರೆ ನಮ್ಮ ಅಪ್ಪನ. ಹುಷಾರಿಲ್ಲ ಅಂದರೂ ಬಿಡ್ತಿರ್ಲಿಲ್ಲ. ಮೇಡಮ್ ಮಾತಾಡ್ಸ್ಕೊಂಡು ಹೋಗ್ತೀವಿ, ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ. ಅಷ್ಟೇ ಇದಿತ್ತು ನಮ್ಮ ಅಪ್ಪನ ಮೇಲೆ ಪ್ರೀತಿ ಇತ್ತು ಸರ್. ಅವರು ಫಿಲಮ್ ಮೂವಿಗೆ ಬಂದಮೇಲೆ ಅಷ್ಟೇ ಇದು ಮಾಡ್ತಾಯಿದ್ರು ಜನ. ಏನು ಅವ್ರಿಗೆ ಇಷ್ಟ ಮಾಡೋಕ್ಕೆ ಅಂದರೆ ಕಣ್ಣಾಪ್ರೇಷನ್ ಮಾಡಿಸಿದ್ವಿ ಸರ್ ಈಗ ಒಂದು 2 ವರ್ಷದಲ್ಲಿ. ಅವಾಗಿಂದ ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಂದ್ಬಿಟ್ಟು ನಾವೇ ಕಳಿಸ್ಲಿಲ್ಲ ಸರ್. ಬಂದಿತ್ತು ಕೇಳ್ಕೊಂಡು ಬಂದರು ಸುಮಾರು ಜನ ಮಾಡಿ ಅಂತ. ನಾವೇ ಕಳಿಸ್ಲಿಲ್ಲ ಸರ್. ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಂದ್ಬಿಟ್ಟು ನಾವೇ ಕಳಿಸ್ಲಿಲ್ಲ ಸರ್ ಅವ್ರನ್ನ. ತುಂಬ ಸರ್, ಅದನ್ನು ಹೇಳೋಕ್ಕೆ ಆಗಲ್ಲ. ತುಂಬ ಪ್ರೀತಿ. ಈಗಲೂ ಬರ್ತಾರೆ ಜನ ಮಾತಾಡಿಸ್ತಾರೆ ಅವ್ರನ್ನ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅದು ಬಂದು ಸೆಲ್ಫಿ ತಗೊಂಡು ಮಾತಾಡಿ ಕೂತು ಸ್ವಲ್ಪ ಹೊತ್ತು ಚೆನ್ನಾಗಿ ಮಾತಾಡಿಸ್ತಾರೆ ಸರ್. ಇಲ್ಲ ತುಂಬ ಆಗಿದೆ ಸರ್. ಅವರು ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು. ಅವರು ಚೆನ್ನಾಗಿದ್ರೆ ಇನ್ನೂ ಮೂವಿ ಮಾಡೋರೇನೋ. ಅವ್ರಿಗಿಷ್ಟ. ಅವ್ರಿಗೆ ಮೂವಿ ಮಾಡೋದೇ ಆಗಲಿ, ಧಾರಾವಾಹಿ ಯಾವುದು ಕೊಟ್ಟರು ಮಾಡ್ತೀನಿ ಅನ್ನೋರು ಸರ್. ಅವ್ರಿಗೆ ಅಷ್ಟು ಇದಿತ್ತು ಅವ್ರಿಗೆ. ಅವೆಲ್ಲ ಏನೇ ಸರ್ ಅಂದರೆ ಫಿಲಮ್ ಹುಚ್ಚಿತ್ತು. ಯಾವುದೇ ಮೂವಿ ಆದರೂ ಅವ್ರು ಥಿಯೇಟ್ರಿಗೆ ಹೋಗೇ ನೋಡಬೇಕು. ಒಂದು ರೀಲ್ಸ್ ಫಿಲಮ್ ನಾವು ಚಿಕ್ಕವರಿಂದನೂ ನೋಡ್ತಾ ಇದ್ದೀವಿ. ಯಾವುದೇ ಒಂದು ಮೂವಿ ಬಂದ್ರೂ ಅವರು ಥಿಯೇಟ್ರಿಗೆ ಹೋಗಿ ನೋಡ್ತಾಯಿದ್ರು. ಅದು ಸಖತ್ ಹುಚ್ಚು ಮೂವಿದು ಅವ್ರಿಗೆ. ಎಲ್ಲ ಫಿಲಮು ನೋಡಿದ್ದಾರೆ ಆಲ್ಮೋಸ್ಟ್. ಈಗ ಶೂಟಿಂಗ್ ಹೋದ್ಮೇಲೆ ಸ್ವಲ್ಪ ಕಮ್ಮಿ ಮಾಡ್ಬಿಟ್ರು ಅಷ್ಟೇ ಸರ್. ಅದಕ್ಕೂ ಮುಂಚೆ ಎಲ್ಲ ಮೂವಿ ನೋಡೋರು. ಅವ್ರಿಗೆ ಫಿಲಮ್ ಅಂದರೆ ಅಷ್ಟೇ ಇಷ್ಟ. ನೋಡ್ತಾಯಿದ್ರು, ಥಿಯೇಟ್ರಿಗೆ ಹೋಗಿ ನೋಡ್ತಾಯಿದ್ರು. ಮನೇಲಿ ಇದ್ರು ಸರ್. ಇವಾಗ 4 ಹೆಣ್ಮಕ್ಳು ನಾವು. ಕಷ್ಟ ಇದೆ ಸರ್ ಅವ್ರಿಗೆ. 4 ಜನ ಹೆಣ್ಮಕ್ಳು ಸರ್. ಗಂಡು ಮಕ್ಳಿಲ್ಲ ಅವ್ರಿಗೆ. ಹೆಂಗೆ ಸ್ವಲ್ಪ ಪಳೆದ್ರು ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾವೇ ನೋಡ್ಕೊಂಡು. ಇಲ್ಲ ಆ ಥರದವ್ರು ಯಾರು ಇತ್ತೀಚೆಗೆ ಯಾರಿಗೂ ಗೊತ್ತಿಲ್ಲ ಸರ್. ಸಾಮಾನ್ಯವಾಗಿ ಪಾಪ ಗೊತ್ತಿದ್ರೆ ಬರೋರೇನೋ, ಯಾರಿಗೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಗೊತ್ತಿಲ್ಲ ಸರ್. ಈಗ ತಿಂಗಳಿಲ್ಲಲ್ವಾ ಅದಿದ್ದು ಜಾಸ್ತಿ ಆಗಿದ್ರೆ ಗೊತ್ತಾಗೋದೇನೋ. ತಿಂಗಳಿಂದಲ್ವಾ ಅವ್ರಿಗೆ ಯಾರಿಗೂ ಸಾಮಾನ್ಯವಾಗಿ ಗೊತ್ತಿಲ್ಲ ಸರ್. ಅವರು ಸರ್ ತುಂಬ ಕಷ್ಟ. ಊಟ ಇಲ್ಲದೆ ಸಾಕಿದ್ದಾರೆ. ಹೋಟ್ಲು ಮಾಡಿದ್ದಾರೆ. ತುಂಬ ಕಷ್ಟದಲ್ಲೇ ಇದ್ರು ಸರ್ ಅವರು. ಈಗ ಸ್ವಲ್ಪ ನಮ್ಮ ಹೆಣ್ಮಕ್ಳು ಮದುವೆ ಮಾಡೋದ್ಮೇಲೆ ಈಗ ಅಳಿದಿರಲ್ಲ ನೋಡ್ಕೊಂಡು ಸ್ವಲ್ಪ ಅವರೇ ಅಂದರೆ ಆಗಿನಿಂದ ತುಂಬ ಕಷ್ಟಪಟ್ಟಿದ್ದಾರೆ ಸರ್. ಹೆಣ್ಮಕ್ಳು ಸಾಕಕ್ಕೆ ಓದಿಸಿದ್ದಾರೆ. ಎಲ್ಲರೂ ಯಾರನ್ನೂ ಏನಿಲ್ಲ, ಎಲ್ಲರನ್ನೂ 4 ಜನ ಹೆಣ್ಮಕ್ಳನ್ನು ಓದಿಸಿದ್ದಾರೆ, ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಅವರು ತುಂಬ ಕಷ್ಟದಿಂದನೇ ಬಂದರು ಒಟ್ನಲ್ಲಿ ಅವರು. ಶೋಭಾ.
ನಾವು ಕಿರಿಮಗಳು